ಅಸೆಂಬ್ಲಿಲಿ ಆ ಹೆಸರುಗಳನ್ನ ತಗೊಂಡು ಲೀಡ್ ಮಾಡಕ್ಕೆ ಹೆಸರು ತಗೊಳ್ಳಿಲ್ಲ ಸರ್, ಹೆಸರು ತಗೊಳ್ಳಿಲ್ಲ. ಲೆಟ್ ದಿ ಹೋಮ್ ಮಿನಿಸ್ಟರ್ ಟೇಕ್ ವಾಟ್ ಹೆಸರು ತಗೊಳ್ಳಿಲ್ಲ. ಮುಖ್ಯಮಂತ್ರಿಗಳ ಬಗ್ಗೆ ಆತ ಹೇಳಿದ್ರ ಬಗ್ಗೆ ಒಂದು SIT ರಚನೆ ಮಾಡಿ, ಮುಖ್ಯಮಂತ್ರಿಗಳ ಬಗ್ಗೆನೇ ಎನ್ಕ್ವೈರಿ ಮುಖ್ಯಮಂತ್ರಿಗಳೇ, ಯಾಕಂದ್ರೆ ಅವ್ರು ಹೇಳ್ದಂಗೆ ಕೇಳಿ SIT ರಚನೆ ಮಾಡಿ. ಹೋಮ್ ಮಿನಿಸ್ಟರ್ ಆಗಿದ್ರು ಚರ್ಚೆ ಮಾಡುವಂತ ಹೆಸರು ಅಲ್ಲ ಅಧ್ಯಕ್ಷರೇ, ಗೊತ್ತಿದೆ ನಮಗೆ. ಆದ್ರೆ ಅವ್ರ ಹೆಸರು ದೊಡ್ಡ ಮಾತಾಡಿದವ್ರನ್ನ ಬಹಿರಂಗವಾಗಿ ಬಿಡ್ತೀರಿ ಅಂತಂದ್ರೆ ಸರ್ಕಾರ ಯಾರೇ ಸಣ್ಣದವನು ಸಣ್ಣ ವ್ಯಕ್ತಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡ್ತಾನೆ, ಮಂತ್ರಿಗಳ ಬಗ್ಗೆ ಮಾತಾಡ್ತಾನೆ, ಅವ್ರ ಹೆಸರು ಪ್ರಚಾರ ಮಾಡ್ತಾನೆ. ಪ್ರಚಾರ ಇಲ್ಲಂಗೆ ಮಾಡೋಣ ಅವನ್ನ. ಮಾತಾಡ್ತೇನೆ, ನಾವೇ ಸುಮ್ನೆ ಇರ್ಬೇಕಣ್ಣ. ನಿನ್ ಬಗ್ಗೆ ಮಾತಾಡಿದ್ರೆ ನಾವು ಸುಮ್ನೆ ಇರಲ್ಲ. ನಾವು ಮಾತಾಡಿ ಟೀಕೆ ಮಾಡಿದೀನಿ ನಾನು. ಶಾಸಕಾಂಗ ಸದನದ ಯಾವುದೇ ಮೇಲೆ ಯಾವುದೇ ಮುಖ್ಯಮಂತ್ರಿಗಳ ಮೇಲೆ ಬಂದ್ರೆ ಇದು ಪಾರ್ಟಿ ಅಂತ ಹೇಳಿ ಬರೋದಿಲ್ಲ. ಶಾಸಕಾಂಗ ಸಭೆ ಯಾವ ದೊಡ್ಡದು ಅಂತ ಹೇಳಿ ಶಿವಲಿಂಗೇಗೌಡರು ಈ ವಿಚಾರನ ಪ್ರಸ್ತಾವನೆ ಮಾಡಿದ್ರು. ನೀವು ಯಾರು ಹೆಸರು ಹೇಳ್ತಾ ಇದ್ದೀರಿ ಅದನ್ನ ಪ್ರಸ್ತಾವನೆ ಮಾಡಿದ್ರು. ನಾನು ಕಣ್ಣಲ್ಲಿ ಅವ್ರು ಮಾತಾಡಿದಂತ ಸ್ಟೇಟ್ಮೆಂಟ್ ನಾನು ಸಿಎಂ ಹೇಳಿದೆ. ಸಿಎಂ ನೋಡಿರ್ಲಿಲ್ಲ. ಐ ಜಸ್ಟ್ ಎಕ್ಸ್ಪ್ಲೈನ್ ಟು ಹಿಮ್, ಈ ತರ ಇದೆ, ಈ ತರ ಮಾಡಿದ್ದಾರೆ, ನಿಮ್ನೆ ಕೊಲಗಾಡಕ ಅಂತ ಹೇಳಿದ್ದಾರೆ, ನಿಮ್ದು ಲೆಕ್ಕ ಇದೆ ಸ್ವಾಮಿ ಇದರಲ್ಲಿ ಅಂತ ಹೇಳಿದೆ. ಅದಕ್ಕೆ ಇಮಿಡಿಯೇಟ್ ಹೋಮ್ ಮಿನಿಸ್ಟರ್ಗೆ ಏನ್ ಡೈರೆಕ್ಷನ್ ಕೊಡ್ಬೇಕು ಅವ್ರು ಕೊಟ್ಟಿದ್ದಾರೆ. ಅದನ್ನ ಈ ಅಸೆಂಬ್ಲಿಲಿ ಚರ್ಚೆ ಮಾಡೋದಿಲ್ಲ. ಬೇರೆ ಅವ್ರ ಕೈಯಲ್ಲಿ ಅಧಿಕಾರ ಇದೆ, ಅದಕ್ಕೆ ಅಧಿಕಾರದಲ್ಲಿ ಏನ್ ಮಾಡ್ಬೇಕು ಅದಕ್ಕೆ ಮಾಡ್ಲಿ. ಆ ಭಾಷೆ ಎಲ್ಲ ನಾನು ನೋಡಿದೀನಿ. ಇವತ್ತು ಬೆಳಗ್ಗೆ ಬಿಜೆಪಿ ನ್ಯಾಷನಲ್ ಸೆಕ್ರೆಟರಿ ಬಗ್ಗೆ ಮಾತಾಡಿದ್ದು ನಾನು ನೋಡಿದೀನಿ. ಬಹಳ ನಮಗೂ ಬೇಜಾರಾಯ್ತು ಅದನ್ನ ನೋಡ್ಬಿಟ್ಟು. ನನಗೂ ಕಳಿಸ್ಕೊಟ್ರು ಅದನ್ನೆಲ್ಲ. ದೋ ಐ ಆಮ್ ನಾಟ್ ಹೋಮ್ ಮಿನಿಸ್ಟರ್, ಬಟ್ ಸ್ಟಿಲ್ ದೇ ಆರ್ ಶೇರಿಂಗ್ ಲಾಟ್ ಆಫ್ ಇನ್ಫಾರ್ಮೇಶನ್ ಟು ಮೀ ಲೈಕ್ ಯು ಪೀಪಲ್. ಸೊ ಇಲ್ಲಿ ಡೆಫಿನೆಟ್ಲಿ ಐ ಥಿಂಕ್ ಸೊ ಹೋಮ್ ಮಿನಿಸ್ಟರ್ ವಿಲ್ ಡೀಲ್ ವಿತ್ ಇಟ್. ಅಲ್ಲ DK ಶಿವಕುಮಾರ್ ಅವರೇ, ಬೇರೆ ವಿಚಾರ ಬಂದಾಗ ಸ್ವಲ್ಪ ಖಡಕ್ ಆಗಿ ಜೋರಾಗಿ ಅಂತ ಅಂದ್ರಿ. ಇವಾಗ ಎಲ್ಲಿ ಅದು ಅನ್ಲೇ ಇಲ್ಲಲ್ಲ. ಸಿಎಂ ಮೇಲೆ ಬಂದಾಗ 28 ಕೊಲೆ ಬಂದಾಗ ಒಂದ್ಸರಿ ಹಿಂಗ್ ಅಂದಿದ್ರೆ ನೀವು ಜೋಡಿ ಕರೆಕ್ಟ್ ಅಂತ ಇದ್ರಿ. ಅನಿಸ್ತಾ ಇದೆ ಆಯ್ತು. ಗೃಹ ಸಚಿವರು ಈ ವಿಚಾರದಲ್ಲಿ ನಾವು ಸರ್ಕಾರ ಜೊತೆಲಿ ಮಾನ್ಯ ಅಧ್ಯಕ್ಷರೇ, ಇಂಥ ವಿಚಾರಗಳು ಬಂದಾಗ ತಾವು ಬಹಳ ಜೋರಾಗಿ ಮಾತಾಡ್ತೀರಿ. ನಾವು ಸರ್ಕಾರ ಅಷ್ಟೊಂದು ಹೆಲ್ಪ್ಲೆಸ್ ಆಗಿದೆ ಅಂತ ತಿಳ್ಕೊಂಡಿದ್ದೀರಾ ನೀವು? ಅಲ್ಲ ನನಗೆ ಅರ್ಥ ಆಗ್ತಾ ಇಲ್ಲಪ್ಪ. ನನಗೆ ನಿಮಗೆ ಅರ್ಥ ಆಗ್ತಾನೆ ಇಲ್ಲ ನೀವು ಈ ರೀತಿ ಹೇಳೋದು. ನೋಡಿ, 48 ಗಂಟೆ ಆಗಿದೆ ಸ್ಟೇಟ್ಮೆಂಟ್ ಕೊಟ್ಟು. 48 ಗಂಟೆ ಆಗಿದೆ. 48 ಗಂಟೆ 48 ಅವರ್ಸ್. ನೋಡಿ, ನೀವು ಗೃಹ ಸಚಿವರಾಗಿದ್ರಿ, ಕೆಲಸ ಮಾಡಿದ್ರಿ, ಸರ್ಕಾರದಲ್ಲಿ ಬಹಳ ಪ್ರಭಾವಿ ಗೃಹ ಸಚಿವರಾಗಿ ಕೆಲಸ ಮಾಡಿದ್ರಿ. ಅಲ್ಲ, ನಂಬರ್ 1 ಗೃಹ ಸಚಿವರು ಹೆಂಗ್ ಆಕ್ಷನ್ ತಗೋಬೇಕಿತ್ತು? ದೇಶದ ನಂಬರ್ 1 ಗೃಹ ಸಚಿವ ಹೆಂಗ್ ತಗೋಬೇಕಿತ್ತು? ವಿತಿನ್ ಮಿನಿಟ್ ಅಲ್ಲಿ ಅದು ಅಪ್ಲೋಡ್ ಆದ ತಕ್ಷಣ ತಗೋಬೇಕಿತ್ತು. ಅವಾಗ ನಿಮ್ಮ ನಂಬರ್ 1 ಇದೆ. ಈಗ ಎಷ್ಟು ನಂಬರ್ ಹೇಳ್ಬೇಕು ನಾವು? ಸುನಿಲ್ ಅವರು, ನೀವೇನೇ ಹೇಳಿದ್ರು ನಾನೇನು ಉದ್ವೇಗಕ್ಕೆ ಒಳಗಾಗೋಲ್ಲ, ಆಯ್ತಾ? ಆ ವ್ಯಕ್ತಿಯನ್ನ ದೊಡ್ಡವನ್ ಮಾಡೋದು ಬೇಡ. ಆ ವ್ಯಕ್ತಿ ಮೇಲೆ ಈಗಾಗಲೇ 16 ಕೇಸ್ಗಳಿದ್ದಾವೆ. ನಾವು ಖಂಡಿತವಾಗಿ ಅವನಿಗಾಗಲೇ ಕ್ರಮ ತಗೋಬೇಕು ಅಂತ ಸೂಚನೆ ಕೊಟ್ಟಿದ್ದೇನೆ. ಆದಷ್ಟು ತಕ್ಷಣ ಅವನ ಮೇಲೆ ಕ್ರಮವನ್ನ ತಗೊಳ್ಳೋದಕ್ಕೆ ಆದ್ರಿಂದ ಯಾರನ್ನ ಇಂಥ ವ್ಯಕ್ತಿಗಳನ್ನ ಸಮಾಜದಲ್ಲಿ ಬಿಡೋದಕ್ಕೆ ಸಾಧ್ಯನೇ ಇಲ್ಲ. ಕಾನೂನು ದೇಶದಲ್ಲಿ ಮಾಡಿರೋದೇ ಅದಕ್ಕೋಸ್ಕರ. ಆ ಕಾನೂನನ್ನ ಚಲಾಯಿಸ್ತೀವಿ, ಅವನಿಗೇನು ಶಿಕ್ಷೆ ಮಾಡಬೇಕೋ ಮಾಡ್ತೀವಿ, ಯಾವ ಮುಲಾಜಿಲ್ದೆ ಮಾಡ್ತೀವಿ.